ನಾನ್ ವೆಜ್ ಪ್ರಿಯರೇ, ಏನು ವೆಜ್ಜಲ್ಲಿ ವೆರೈಟಿ ಇರಲ್ಲ ಅಂತಿರಲ್ಲ, ತೋರಿಸ್ತೀನಿ ಬರ್ರಿ ನಮ್ಮ ಮನೇಲಿ. ಪನ್ನೀರ್ ರೆಡಿ ಗೈಸ್. ಕ್ಯೂಬ್ಸ್ ತರ ಹೆಚ್ಚಷ್ಟೇ, ಕ್ಯೂಬ್ಸ್ ಆಗಿ ಹೆಚ್ಚಿದ್ದೀನಿ ನೋಡಿ ಗೈಸ್. ಈಗ ಮಶ್ರೂಮ್ ರಾಜ್ ಅಂತ ಹೇಳಿದ್ವಲ್ಲ, ನನ್ನ ತಂಗಿ ಹೇಳಿದ್ವಲ್ಲ ನೋಡಿ, ಅವರೇ ಇವರು. ಥ್ಯಾಂಕ್ ಯು ಸೋ ಮಚ್ ಬ್ರೋ. ನಿಜವಾಗ್ಲೂ ಸಾಕಾಗಿದೆ. ಹೌದೇನಾ? ಎರಡು ಸಮ. ಅಪ್ಪ ದೇವ್ರೆ, ಥ್ಯಾಂಕ್ಸ್. ಏನ್ ಮಾಡಿಸಿದೀರ ಊಟಕ್ಕೆ? ಮಶ್ರೂಮ್ ಪೆಪ್ಪರ್ ಡ್ರೈ, ಪನ್ನೀರ್ ಗ್ರೇವಿ, ಪರೋಟ. ಓಕೆನಾ? ಎವ್ರಿಥಿಂಗ್ ಇಸ್ ಡನ್. ಓಕೆ, ಫಸ್ಟ್ ಮಶ್ರೂಮ್ ಪೆಪ್ಪರ್ ಡ್ರೈ ಮಾಡೋಣ. ಎಣ್ಣೆ ಕಾದಾದ್ಮೇಲೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಎಣ್ಣೆ ಬಿಟ್ಕೊಂಡ್ಮೇಲೆ 2-3 ಹಸಿಮೆಣಸಿನಕಾಯಿ ಆದ್ಮೇಲೆ ಹಸಿಮೆಣಸಿನಕಾಯಿ ಎಣ್ಣೆಲಿ ಬಾಡಾದ್ಮೇಲೆ ಸಣ್ಣಗೆ ಹೆಚ್ಚಿರೋ ಅಂತ ಈರುಳ್ಳಿ. ನೀನೇ ಹೇಳ್ಬಿಡು, ನಾನು ಸುಮ್ಮನೆ ಹೇಳ್ತೇನೆ. ರಜಾ ಇರೋದಕ್ಕೆ ಇವಾಗ ಹಾಲಿಡೇಸ್ ಇದೆಯಲ್ಲ, ಸೊ ಹಿಂಗೆಲ್ಲ ತಲೆ ತಿಂತಾ ಇದ್ದಾರೆ ಬಂದಿಲ್ಲಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಾದ್ಮೇಲೆ ತೊಳೆದು ಹೆಚ್ಚಿಟ್ಕೊಂಡಿರೋ ಅಂತ ಮಶ್ರೂಮ್. ಯಾರು ಬಂದಿದ್ದಾರೆ ಹೇಳ್ಬಿಡು ನೀನು. ಯಾರು ಬಂದಿದ್ದಾರಮ್ಮ? ಈಗ ಹಂಗೆ ಹೇಳಕ್ಕಾಗಲ್ಲ, ಆಮೇಲೆ ಮಶ್ರೂಮ್ ಮಾಡ್ತಿರೋದು ನೋಡಿ ಗೊತ್ತಾಗಿರುತ್ತೆ ಅನ್ಕೊಂಡಿದ್ದೀನಿ. ಮಶ್ರೂಮಿನ ರಾಜ ಬಂದಿದ್ದಾರೆ. ರಾಜ ಅಂತ ಒಂದು ಕ್ಲೂ ಕೊಟ್ಟಿದ್ದೀವಿ, ಅದು ಸಾಕು. ಗೆಸ್ ಮಾಡಿ ಅದು ಸಾಕು ಅನ್ಸುತ್ತೆ. ಇಬ್ಬರೇ ಸಾಕು ನೋಡ್ರೆ ನಾನು ಕಂಟೆಂಟ್ ಕೊಡ. ನಾನು ಎಷ್ಟು ನನಗೆ ಕಣ್ಣಲ್ಲಿ ನೀರು ಬರ್ತೇನೆ ನೋಡಕ್ ಆಗ್ತಿಲ್ಲ. ಪಡ್ಕೊಂಡಿಲ್ಲ ನಿಮ್ ಸೈಡ್ ಇವಾಗ ಮನೆಗೆ ಕಂಡ್ಬೇಕು. ಗೈಸ್, ನೀವು ಕಂಡು ಹಿಡಿದ್ರೆ ಇಲ್ಲ ಹೇಳ್ರಿ. ಇವಾಗ ಮಶ್ರೂಮ್ ಮಾಡ್ಸಿದೀವಿ, ನಮ್ಮ ಮನೆಗೆ ಯಾರೋ ಬಂದರೆ ಕಳ್ಸಿದ್ವಿ. ಓದ್ ವಿಡಿಯೋದಲ್ಲಿ ಅವ್ರನ್ನ ಕಳ್ಸಿದ್ವಿ, ಮತ್ತೆ ಈ ವಿಡಿಯೋದಲ್ಲಿ ಮತ್ತೆ ಬಂದಿದ್ದಾರೆ. ಅವ್ರು ಯಾರು ಅಂತ ಹೇಳ್ರಿ ನೀವು. ಒಂದ್ ಈರುಳ್ಳಿ ಕೊಡ್ತೀವಿ. ಮಕ್ಕನ್ ಕಷ್ಟಪಡೋದು ನೋಡಕ್ ಆಗ್ತಿಲ್ಲ ಗೈಸ್. ಅಪ್ಪ ದೇವ್ರಿ, ಆಗ್ತಾ ಇಲ್ಲ, ಕಣ್ಣ ನೀರು ಬರ್ತಿಲ್ಲ ಅಂತ. ಅಮ್ಮ ನೀರು ಗ್ರೇವಿ ಆಗ್ಬಿಟ್ಟೈತೆ ಪೆಪ್ಪರ್ ಡ್ರೈವಿಗೆ. ಗ್ರೇವಿ ಗೈಸ್, ನಾವು ಪೆಪ್ಪರ್ ಡ್ರೈ ಮಾಡ್ಸಿಲ್ಲ, ಟೋಟಲ್ ಗ್ರೇವಿ. ಪೆಪ್ಪರ್ ಡ್ರೈ ಬಟ್ ನೀರು ಬಿಟ್ಕೊಂತೈತೆ. ಇದಿಷ್ಟು ನೀರು ಹಿಂಗೋವರೆಗೂ ನೀರಷ್ಟು ಬತ್ತವರೆಗೂ ಭತ್ತ ಆಗುತ್ತದೀಗ. ಚಿನಿ ನಮ್ಮ ಮಮ್ಮಿ ಕಂಟೆಂಟ್ ಬರೋ ತನಕನೂ ನಾನಿಲ್ಲ ಕೂತ್ಕೊಂತೀನಿ. ಟೈಮ್ ಎಷ್ಟು ಅಂತ ಗೊತ್ತಾಗ 4 ಗಂಟೆ ಆಯ್ತು, ಊಟ ಕೊಟ್ಟಿಲ್ಲ ನಮಗೆ. ಮತ್ತೆ ಇಲ್ಲಿಗೆ ಬರ್ಲಿಲ್ಲ, ಎಲ್ಲಿಗೆ ಹೋಗ್ಬೇಕಿದ್ರೆ. ಓಹೋ, ಅದಕ್ಕೆ ಅಡುಗೆ ಮನೆ ಸೇರ್ಕೊಂಡಿರ. ಇಲ್ಲ ಬಿಟ್ಟಿತ್ತು ಗೈಸ್. ನಾವೇನ್ ವಿಡಿಯೋ ಮಾಡ್ತಿರ್ತೀವಲ್ಲ, ಆಫ್ ಮಾಡಿದ ತಕ್ಷಣ ನಮ್ಮ ಮಮ್ಮಿ ಬೈಯರ್ ಸ್ಟಾರ್ಟ್ ಮಾಡ್ತಾರೆ. ಸುಮ್ಮನೆ ನೀವು ಆನ್ ಆಗಿರಿ. ಯಾರೊಬ್ರು ಬಂದಿದ್ದಾರಲ್ಲ, ಅವರೇ ಇದೆಲ್ಲ ತಗೊಂಡಿರೋದು. ಯಾರೊಬ್ರು ಬಂದ್ಬಿಟ್ಟಿದಾರಲ್ಲ, ಅವರು ನಮಗೆ ಸ್ವೀಟ್ಸ್ ತಂದಿದ್ದಾರೆ. ನಿಮಗೊಂದು ವಿಷಯ ಹೇಳಿಲ್ಲ, ನಮ್ಮನ್ನೆಲ್ಲ ಬಿಟ್ಟು ನಮ್ಮಮ್ಮ ಅವರೆಲ್ಲ ಮದುವೆ ಹೊರಟಿದ್ದಾರೆ. ಎಂತ ಅನ್ಯಾಯ ಗೊತ್ತಾ? ಅನ್ಯಾಯ ಉಪ್ಪಂತ ಹೇಳಿ. ಉಪ್ಪು ಗೈಸ್, ಉಪ್ಪದು ನೀನೇ ಹೇಳ್ಬಿಡು. ಗೈಸ್, ಅದು ಉಪ್ಪು ಹಾಕ್ತಿದ್ದಾರೆ. ಎಷ್ಟಂದ್ರೆ ನಿಮಗೆ ಇಷ್ಟ ಬಂದಷ್ಟು, ನಿಮಗೆ ಎಷ್ಟು ರುಚಿ ಅದು ಚೆನ್ನಾಗಿ ಕಾಣಬೇಕು ಅಲ್ಲಿ ತನಕ ಹಾಕಿ. ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಬೇಕು. ಅದೇ ಪೆಪ್ಪರ್ ಪೌಡರ್ ಸ್ವಲ್ಪ, ಅದು ಚೆನ್ನಾಗಿ ಕಾಣೋವರೆಗೂ ಹಾಕಿ. ಇದು ಪೆಪ್ಪರ್ ಡ್ರೈ ಆಗಿರೋದ್ರಿಂದ ಪೆಪ್ಪರ್ ಹಾಕ್ಲೇಬೇಕು. ನಮ್ಮ ಟೀಚರ್ಸ್ಗೆ ಗೊತ್ತಾಗಲಿ ಎಷ್ಟು ಹೆಲ್ಪ್ ಮಾಡ್ತೀನಿ. ಓಹೋ, ನಿಮ್ಮ ಟೀಚರ್ಗೆ ಗೊತ್ತಾಗಲಿ ಅಂತ ಮಾಡ್ತಿದ್ಯಾ? ಸ್ವಲ್ಪ ಅರಿಶಿನ, ಗರಂ ಮಸಾಲ. ಅರಿಶಿನ, ಅದು ಗರಂ ಮಸಾಲ. ನನಗೆ ಗೊತ್ತಾ, ನಿನಗೆ ಗೊತ್ತಾ? ಇಸ್ ಡನ್ ಗೈಸ್. ನೋಡಿ, ಇವಾಗ ಮಶ್ರೂಮ್ ಈ ಕಡೆ ರೆಡಿ ಆಗ್ತಿದೆ ಅಂದ್ರೆ ಈ ಕಡೆ ಪನ್ನೀರ್ ಮಾಡ್ಸಿದೀವಿ.
ಅಂದ್ರೆ ಪನ್ನೀರ್ ಮತ್ತೆ ಮಶ್ರೂಮ್ ಇಬ್ರು ಬಂದಿದ್ದಾರೆ. ಅವ್ರು ಯಾರು ಅಂತ ಕಮೆಂಟ್ ಮಾಡಿ. ಹೋದ್ ವಿಡಿಯೋದಲ್ಲಿ ಹೇಳಿದ್ವಿ ಪನ್ನೀರ್ ಅಂದ್ರೆ ಯಾರಿಗೆ ತುಂಬಾ ಇಷ್ಟ, ಮಶ್ರೂಮ್ ಅಂದ್ರೆ ಯಾರಿಗೆ ಇಷ್ಟ ಅಂತ. ನೋಡಿದ್ರೆ ಸ್ವಲ್ಪ ಪ್ಲೀಸ್ ಕಮೆಂಟ್ ಮಾಡಿ ಅಂತ. ಇಲ್ಲಿ ನೋಡ್ರಿ, ಇರೋ ನಿಮಿಷ ಅವಳಿಗೆ ಒಂದೆರಡು ಕೊಡು, ಟೇಸ್ಟ್ ನೋಡ್ರಿ. ನೋಡ್ರಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ಗೊಸಲಕ್ಕಿಂತ ಇಷ್ಟ ಆಯ್ತಾ ಚಿನಿ? ಒಂದ್ಸತಿ ನಿಮ್ ಚಿಕ್ಕಿ ಮಾಡ್ಕೊಟ್ಟಿದ್ದೀವಿ, ಕ್ಯೂಬ್ಸ್ ಕ್ಯೂಬ್ಸ್ ತರ ಹೆಚ್ಚು ಅಷ್ಟೇ ಅಂತ ಹೇಳು. ಹೇಳ್ಬೇಡ್ರಿ, ಕ್ಯೂಬ್ಸ್ ಆಗಿ ಹೆಚ್ಚಿದ್ದೀನಿ ನೋಡಿ ಗೈಸ್. ಎಣ್ಣೆ ಬಿಸಿ ಆದ್ಮೇಲೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಉಪ್ಪು, ಒಂದು ಅರ್ಧ ಸ್ಪೂನ್ ಖಾರ ಪುಡಿ ಹಾಕಿ ಈಗ ಪನ್ನೀರ್ ಹಾಕಿ ಫ್ರೈ ಮಾಡೋಣ. ಕ್ಲೋಸ್ ಮಾಡ್ಬೋದಾ? ಮಾಡ್ಬೇಕಿರು. ಯಾರು ಬಂದ್ರು? ಇದು ಮಶ್ರೂಮಿನ ರಾಜ ಬಂದ್ರು. ಅಲ್ಲ ಪಪ್ಪು, ನಿನಗೆ ಏನಂತ ಹೆಸರಿಟ್ಟಿದ್ದಾರೆ ಗೊತ್ತಾವಳು? ಮಶ್ರೂಮಿನ ರಾಜ ಬಂದಿದ್ದಾರೆ ಇವತ್ತು ನಮ್ಮ ಮನೆಗೆ. ಯೂಟ್ಯೂಬ್ ಕಂಟೆಂಟ್ ಕೊಡ್ತಾವ್ರೆ ನನಗೆ. ಅದು ಪನ್ನೀರ್ ಉಪ್ಪು ಖಾರ ಹಾಕಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಆದ್ಮೇಲೆ ಅದೇ ಬಾಣಲೆಗೆ ಎಣ್ಣೆ ಹಾಕಿ ಸಣ್ಣಗೆ ಕೆಚ್ಚಿರೋಂಥ ಒಂದು 2 ಈರುಳ್ಳಿ ಹಾಕಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 2 ಸ್ಪೂನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈಗ ಈ ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಟೊಮೊಟೊ ಪ್ಯೂರಿ ಮಾಡಿ ಇಟ್ಕೊಂಡಿವಲ್ಲ ಅದನ್ನು ಆ್ಯಡ್ ಮಾಡಬೇಕು. ಆ ಒಗ್ಗರಣೆಗೆ ಟೊಮೊಟೊ ಪ್ಯೂರಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಆ್ಯಡ್ ಮಾಡಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಅದಾದಮೇಲೆ ನಾವು ನಿಮಗೆ ಎಷ್ಟು ಮಸಾಲ ಬೇಕೋ ಅಷ್ಟು ಮಸಾಲ ಆ್ಯಡ್ ಮಾಡ್ಕೋಬೋದು. ಗರಂ ಮಸಾಲ 1 ಸ್ಪೂನ್, ಧನಿಯಾ ಪೌಡ್ರ್ 1 ಸ್ಪೂನ್, ಜೀರಾ ಪೌಡ್ರ್ 1 ಸ್ಪೂನ್ ಹಾಕೊಂಡ್ಬಿಟ್ರೆ ಸಾಕು. ಅದಾದಮೇಲೆ ನಾವೇನು ಪನ್ನೀರ್ ಫ್ರೈ ಮಾಡಿ ಎತ್ತಿಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಈ ಒಗ್ಗರಣೆಗೆ ಆ್ಯಡ್ ಮಾಡಬೇಕು. ಅದಾದಮೇಲೆ ಗೋಡಂಬಿನ ಮಿಕ್ಸಿ ಮಾಡಿ ಆ ಪೇಸ್ಟ್ನು ಇದಕ್ಕೆ ಹಾಕಬೇಕು. ತುಂಬ ಚೆನ್ನಾಗಿತ್ತು. ಪ್ರತಿ ಸತಿ ಮಾಡೋದಕ್ಕಿಂತ ಈ ಸರಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಲಾಸ್ಟಿಗೆ ಕಸ್ತೂರಿ ಮೇಥಿನ ಹಾಕಿ ಒಂದು 5 ನಿಮಿಷ ಬಿಟ್ಟು ಇಳಿಸ್ಕೊಂಡ್ಬಿಟ್ರೆ ಪನ್ನೀರ್ ಗ್ರೇವಿ ಅಂತೂ ವಾವ್ ಸಕ್ಕತ್ತಾಗಿತ್ತು ನೋಡಿ. ಇದು ಫೈನಲ್ ಔಟ್ಕಮ್. ಫೈನಲ್ ಮಶ್ರೂಮ್ ಪೆಪ್ಪರ್ ಡ್ರೈ ವಿತ್ ಪನ್ನೀರ್ ಗ್ರೇವಿ ಆ್ಯಂಡ್ ಪರೋಟಾ. ಸೊ ಇದನ್ನು ಈಗ ಮಶ್ರೂಮ್ ರಾಜ್ ಅಂತ ಹೇಳಿದ್ವಲ್ಲ, ನನ್ನ ತಂಗಿ ಹೇಳಿದ್ವಲ್ಲ, ಹೋಗಿ ಸರ್ಪ್ರೈಸ್ ಕ್ಯಾಂಡಿಡೇಟ್ಗೆ ಕೊಡೋಣ ಬನ್ನಿ. ಕ್ಯಾಂಡಿಡೇಟ್ ನೋಡಿ ಅವರೇ ಇವರು. ಥ್ಯಾಂಕ್ ಯು ಸೋ ಮಚ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಅವರಿಂದ ನಾನ್ ವೆಜ್ ಪ್ರಿಯರೇ, ಏನು ವೆಜ್ಜಲ್ಲಿ ವೆರೈಟಿ ಇರಲ್ಲ ಅಂತಿರಲ್ಲ, ತೋರಿಸ್ತೀನಿ ಬರ್ರಿ ನಮ್ಮ ಮನೇಲಿ. ವೆರೈಟಿ ಅಂದ್ರೆ ಏನು, ವೆಜ್ಜಲ್ಲಿ ವೆರೈಟಿ ಅಂದ್ರೆ ಏನು ಅಂತ ನಾನು ಹೇಳಿದಾರಾ? ಹೌದಾ? ವೆಜ್ಜಲ್ಲಿ ಏನೋ ವೆರೈಟಿ ಅಂತ ಅಂತಾರೆ. ಕರ್ಕೊಂಬ ನಮ್ಮ ಮನೆಗೆ, ಬರ್ರಿ ತೋರಿಸ್ತೀನಿ ವೆರೈಟಿ ಅಂತ. ಪಾಪ ಅಷ್ಟೇ. ಥ್ಯಾಂಕ್ ಯು ಮಶ್ರೂಮ್ ದಿಸ್ ಟೈಮ್ ಮಶ್ರೂಮ್ ಹಂಗೆ ತಿನ್ ನೋಡಿ ಮಾಮ. ನೀವು ಇಷ್ಟಪಟ್ಟಿದ್ರೆ ನನಗೆ ಅದೇ ಖುಷಿ. ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ವಿಡಿಯೋ ಮಾಡಿದ್ದೀನಿ ನಾನು ಗೊತ್ತಿಲ್ಲ. ಸಕ್ಕದಾಗಿದೆ. ಇಷ್ಟ ಆಯ್ತಾ? ಸಕ್ಕದಾಗಿದೆ. ಆಸ್ವಾದಿಸ್ತದೆಯಾ? The difference between PG and home. ಅದು ಗೋಲ್ಡ್, ಇದು ಗೋಲ್ಡ್. ಯಾವ್ದಕ್ಕೆ ಹೋಲಿಸ್ಬಿಟ್ಟ ಹಂಗೆ ಒಂದೇ ಸತೆ. ಶುಭದ ಅರ್ಪಣ ನೀವಿಬ್ರು ಇವಾಗ ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಇವತ್ತೊಂಚೂರು ಅಡುಗೆ ಮನೆಗೆ ಇರೋದಕ್ಕೆ ಪಾಪು ಅವರೇ ಮಾಡ್ಬಿಟ್ಟಿದ್ದಾರೆ ಅನ್ನೋ ಥರ ಕ್ರೆಡಿಟ್. ಮಶ್ರೂಮಿಂದ ಆವಾಗಲೇ ಹೇಳಿದ್ದೀರಾ, ಈಗ ಪನ್ನೀರಿಂದ ಹೇಳಿ. ಹೌದಾ ಚಿನಿ? ವಾವ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು.